ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅಧಿಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. 2020 ಇಸುವೆ ಡಿಸೆಂಬರ್ ತಿಂಗಳು 15ನೇ ತಾರೀಕು ಮಂಗಳವಾರ ಬೆಳಗ್ಗೆ ಕರ್ತನ ಪಾದ ಸಮ್ಮುಖದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ, ಕರ್ತನನ್ನು ಕೊಂಡಾಡುವಂತೆ, ಕರ್ತನು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಕರ್ತನನ್ನು ಸ್ತುತಿಸೋಣ. ಯೇಸುವೇ ನಮಕ್ಕೆ ಸ್ತೋತ್ರ. ಯೆಹೋವ ಒಳ್ಳೆಯವನು, ಆತನ ದಯೆಯು ಸದಾಕಾಲವಿದೆ. ಯೆಹೋವ ಒಳ್ಳೆಯವನು, ಆತನ ದಯೆಯು ಸದಾಕಾಲವಿದೆ. ಯೆಹೋವ ಒಳ್ಳೆಯವನು, ಆತನ ದಯೆಯು ಸದಾಕಾಲವಿದೆ ಎಂಬುದಾಗಿ ನಾವು ಆತನ ಕೀರ್ತಿಸೋಣ. ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು. ನೋಡಿ ದೇವರ ಮಕ್ಕಳೇ, ಹೋದ ದಿನಗಳಲ್ಲಿ ಎಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದರು. ಉಪವಾಸದಲ್ಲಿ ಇರುವುದಕ್ಕಾಗಿ ದೇವರು ಕೃಪೆ ನೀಡಿದರು. ಎಲ್ಲದಕ್ಕೂ ಸ್ತೋತ್ರ ಮಾಡಿ ಕರ್ತನ ಗಣಪಡಿಸೋಣ. 92ನೇ ಕೀರ್ತನೆಯಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ. ಕರ್ತನನ್ನು ಕೊಂಡಾಡುವುದು, ಮಹೋನ್ನತನೇ ನಿಮ್ಮ ಹೆಸರನ್ನು ಕೀರ್ತಿಸುವುದು. ಬೆಳಿಗ್ಗೆ ನಿಮ್ಮ ಪ್ರೀತಿ ಕರುಣೆಯನ್ನು, ಪ್ರತಿರಾತ್ರಿಯಲ್ಲಿ ನಿನ್ನ ನಂಬಿಗಸ್ತತೆಯನ್ನು, 10 ತಂತಿ ವೀಣೆಯಿಂದಲೂ ವಾದ್ಯದಿಂದಲೂ ಕಿನ್ನರಿಯ ಗಣಸ್ವರದಿಂದಲೂ ತಿಳಿಸುವುದು ಒಳ್ಳೆಯದು. ಕರ್ತನೇ, ನಿನ್ನ ಕ್ರಿಯೆಯಿಂದ ನನ್ನನ್ನು ಸಂತೋಷಪಡಿಸಿದಿ. ನಿನ್ನ ಕೆಲಸಗಳಲ್ಲಿ ನಾನು ಜಯ ಧ್ವನಿ ಕೊಯ್ಯುವೆನೆ. ಕರ್ತನೇ, ನಿನ್ನ ಕೆಲಸಗಳು ಎಷ್ಟೋ ದೊಡ್ಡವು, ನಿಮ್ಮ ಯೋಜನೆಗಳು ಬಹಳ ಆಳವಾಗಿದೆ. ಪ್ರಿಯರೇ, ಈ ಒಳ್ಳೆಯ ಕೀರ್ತನೆಗಾಗಿ ಕರಗಳನ್ನು ಎತ್ತಿ ದೇವರನ್ನು ಸ್ತೋತ್ರ ಮಾಡೋಣ. ಹಲ್ಲೆಲೂಯ ಹೇಳುವ, ನಾವು ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವಾದ ತುಂಬಲ್ಪಟ್ಟಿರುವ ಈ ಬೆಳಗ್ಗೆ ಜಾವಕ್ಕಾಗಿ ಸ್ತೋತ್ರ. ಹೋದ ಹಗಲಲ್ಲಿಯೂ ರಾತ್ರಿಯಲ್ಲಿಯೂ ಕಾಯ್ದು ಕಾಪಾಡಿರುವ ದೇವರ ಪ್ರೀತಿ ಕರುಣೆಕ್ಕಾಗಿಯೂ ಸ್ತೋತ್ರ. ತಂದೆ ಎಂಬುದಾಗಿ ಕರೆಯುವುದಕ್ಕಾಗಿ ಸ್ವಂತ ಪುತ್ರನನ್ನು ನಮക്ക് ದಾನವಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ನಿಮ್ಮ ಕರದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ತಗಿಸಿ ಒಪ್ಪಿಸಿಕೊಡ್ತೇನೆ. ಇವತ್ತು ಈ ಪ್ರಾರ್ಥನೆಯನ್ನು ಕೇಳುವ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸು. ಎಲ್ಲ ಕಾಯಿಲೆಯಿಂದ ಬಿಡಿಸು. ಅಲ್ಸರ್ ಸಂಬಂಧವಾಗಿರುವ ಎಲ್ಲ ರೋಗಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗುವಂತೆ ಪ್ರಾರ್ಥಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಎಲ್ಲ ರೋಗಗಳು ಬಿಟ್ಟೋಗಲಿ. ಕೋವಿಡ್ ರೋಗಗಳು ಯೇಸುವಿನ ನಾಮದಲ್ಲಿ ಆಮೇಲೆ ಸೌಖ್ಯವಾಗಲಿ. ಪವಿತ್ರಾತ್ಮನು ಹೃದಯಗಳನ್ನು ಸಂದೇಹಿಸಿ ಬಲ ಕೊಡುವುದಕ್ಕಾಗಿ ಸ್ತೋತ್ರ, ಧೈರ್ಯ ಕೊಡುವುದಕ್ಕಾಗಿ ಸ್ತೋತ್ರ. ಮನೆಗಳಲ್ಲಿ ಇರುವ ಇಕ್ಕಟ್ಟುಗಳು, ಹೋರಾಟಗಳು, ಕಟ್ಟತನಗಳು ಯೇಸುವಿನ ನಾಮ ನೀಗಿ ಪ್ರೀತಿ, ಸಮಾಧಾನ, ಸಂತೋಷ ಮನೆಗಳಲ್ಲಿ ತುಂಬಲ್ಪಡುವಂತೆ ಪ್ರಾರ್ಥಿಸುತ್ತೇನೆ. ಕಳಸ ವಿಷಯದಲ್ಲಿ ದೊಡ್ಡ ಅದ್ಭುತಗಳು ಮಾಡು. ಆಮೇನ್, ಆಮೇನ್. ಗ್ಯಾಸ್ಟ್ರಿಕ್ಕಿನ ಪ್ರಾಬ್ಲಮ್ಗಳು, ಅದು ಸಂಬಂಧವಾಗಿರುವ ಹೃದಯ ನೋವುಗಳು, ಎಲ್ಲ ಆಮೇನ್ ದುಷ್ಟ ಪಿಶಾಚಿನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಇವತ್ತು ಬೆಳಗ್ಗೆ ಜಾವದಲ್ಲಿ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಪ್ರಾರ್ಥನಾ ಶಬ್ದದಲ್ಲಿ ನಿಲ್ಲುವ ಪ್ರತಿಯೊಂದು ಮಕ್ಕಳು ದೇವರೇ ಹೃದಯಗಳನ್ನು ನೋಡುವ ದೇವರಿಂದ ಬಿಡುಗಡೆ ಹೊಂದಿಕೊಂಡು ಜೀವಿಸುವಂತೆ ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ ಕರ್ತಾವೇ, ನಿಮ್ಮ ಕರೆದು ಸಂಪೂರ್ಣವಾಗಿ ತಗಿಸಿ ಒಪ್ಪಿಸಿಕೊಡ್ತೇನೆ. ಆಮೇಲೆ ಇವತ್ತು ನಡೆಯುವ ಉಪವಾಸ ಕೂಟಕ್ಕಾಗಿ ಸ್ತೋತ್ರ. ಉಪವಾಸದಲ್ಲಿ ಎಲ್ಲವരും ಪಾಲುಗಾರಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಉಪವಾಸದಲ್ಲಿ ಹೋದ 4 ದಿನಕ್ಕೂ ಪಾಲುಗಾರಾಗಿರುವವರಿಗಾಗಿ ಸ್ತೋತ್ರ. ಅವರನ್ನು ಆಶೀರ್ವಾದ ಮಾಡು. ಈ ಉಪವಾಸವು ನಮ್ಮ ಜೀವನದಲ್ಲಿ ದೊಡ್ಡ ಜಯಕ್ಕೆ ಕಾರಣವಾಗುವಂತೆ ನಾವು ಪ್ರಾರ್ಥಿಸುತ್ತೇನೆ. ಸ್ವಾಮಿ ದೇವರೇ, ನಿಮ್ಮ ಕರೆದಲ್ಲಿ ಸಂಪೂರ್ಣವಾಗಿ ತಗಿಸಿ ಒಪ್ಪಿಸಿಕೊಡ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಇದು ಉಪವಾಸದ 5ನೇ ದಿನ. ಹೋದ 4 ದಿನವೂ ಉಪವಾಸದಲ್ಲಿ ನೀವು ಸೇರಿಕೊಂಡಿದೆ. ಆಮೇಲೆ ಈ ಉಪವಾಸದಲ್ಲಿಯೂ ಪ್ರಾರ್ಥನೆಯಿಂದ ನೀವು ಸೇರಿಕೊಳ್ಳಬೇಕು. ಪ್ರತ್ಯೇಕವಾಗಿ ದೇವರ ವಾಕ್ಯ ಓದುವುದಕ್ಕಾಗಿ ಮತ್ತಾಯನ ಸುವಾರ್ತೆ 21ನೇ ಅಧಿಕಾರದಿಂದ 25ನೇ ಅಧಿಕಾರವರೆಗೂ
ಅಪೊಸ್ತಲ ಕೃತ್ಯಗಳು 7ನೇ ಅಧಿಕಾರ, 1 ಕೊರಿಂಥಿಯನ್ಸ್ ಚಾಪ್ಟರ್ 7ರಿಂದ 11ವರೆಗೂ, ಆಮೇಲೆ ರೆವಲ್ಯೂಷನ್ ಪ್ರಕಟಣೆ ಗ್ರಂಥ 5ನೇ ಅಧಿಕಾರ. ನನ್ನೇ ಬೈಬിൾ ಓದಾതെ ಇರುವವರು ಇವತ್ತು അതുകൂടി ಸೇರಿ ಓದಿ ಆಮೇನ್ ಬೆಲೆ ಹೊಂದಿ ಕರ್ತನಾಮವನ್ನು ಮಹಿಮೆಪಡಿಸಿ. ದೇವರ ವಾಕು ಓದಾದೆ ನಾವು ಒಂದು ದಿನ ಕೂಡಿ ಬಿಡಬಾರದು. ಆಮೇನ್. ಕರ್ತರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಇವತ್ತಿನ ಚಿಂತಕ್ಕಾಗಿ ಯೆರೆಮೀಯನ ಪುಸ್ತಕ 50ನೇ ಅಧಿಕಾರ 34ನೇ ವಾಕ್ಯ. ಆದರೆ ವಿಮೋಚಕನು ಬಲಿಷ್ಠನೇ, ಅವರ ವಿಮೋಚಕನು ಬಲಿಷ್ಠನೇ, ಸೈನ್ಯಗಳ ಕರ್ತನು ಆತನ ಹೆಸರು. ಪ್ರಿಯರೇ, ಒಂದು ವಿಮೋಚಕനെ ಕುರಿತಾಗಿ ಕರುತ್ತನಾಗಿರುವ ಬಲಿಷ್ಠನಾಗಿರುವ ಒಂದು ವಿಮೋಚಕനെ ಕುರಿತಾಗಿ ಇಲ್ಲಿ ಬರೆದಿದ್ದಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ರಕ್ಷಕನು, ಸೇವಿಯರ್, ಇಲ್ಲಾಂದ್ರೆ ರಿಡೀಮರ್, ವಿಮೋಚಕನ್ ಎಂಬುದಾಗಿ ಯೇಸುವಿನ ಹೆಸರು. ಆಮೇನ್. ಆ ವಿಮೋಚಕನು ಈ ಲೋಕದಲ್ಲಿ ಬಂದು ನಮ್ಮನ್ನು ಪಾಪದಿಂದ, ಲೋಕದಿಂದ, ಸೈತಾನನ ಕೈಯಿಂದ ವಿಮೋಚನ ಹೊಂದಿದೆ. ಈ ಆಮೇನ್ ರಕ್ಷಕನು ಆಮೇನ್ ಎಲ್ಲ ಕಾಲದಲ್ಲಿಯೂ ಮನುಷ್ಯನ ಮಧ್ಯದಲ್ಲಿ ಆತನ ವಿಮೋಚನದ ಕ್ರಿಯೆಗಳು ಮಾಡಿಕೊಂಡು ಬರ್ತಾ ಇದೆ. ಇಸ್ರಾಯೇಲ್ ಮಕ್ಕಳ ಐಗುಪ್ತ ದೇಶದಲ್ಲಿರುವಾಗ ಅವರನ್ನು ಬಿಡಿಸುವುದಕ್ಕಾಗಿ ದೇವರು ವಿಮೋಚಕನಾಗಿ ಮೋಶೆಯನ್ನು ಕಳುಹಿಸಿದನು. ಮೋಶೆ ಮೂಲಕವಾಗಿ ಇಸ್ರಾಯೇಲ್ ಜನಕ್ಕೆ ವಿಮೋಚಿತರಾಗಿದ್ದರು. ಅದೇ ಪ್ರಕಾರ ಹಳೆಯ ಒಡಂಬಡಿಕೆಯಲ್ಲಿ ಮೋವಾಬಿ ಹೆಂಗಸರಾಗಿರುವ ರೂತಳು, ಅವಳು ನಂಬಿಕೆಯ ಆ ವ್ಯವಸ್ಥೆ, ಆ ತೀರ್ಮಾನ ಹೇಳಿದ ಮೂಲಕವಾಗಿ ಅವಳ ತಾಯಿಯು ಎಲ್ಲ ಆಮೇನ್ ಎಲ್ಲರೂ ಅವಳೆ ಬಿಟ್ಬಿಟ್ರೆ ಕೂಡಿ ಅವಳು ದೇವರನ್ನು ಆರಿಸಿಕೊಂಡು ಆಮೇನ್ ಅತ್ತೆಯ ಜೊತೆಯಲ್ಲಿ ಅವಳು ಹೊರಟು ಬಂದರು. ನೋಮಿ ಅವಳ ಅತ್ತೆಯಾಗಿದ್ದರು. ಹಾಗೆ ಅವಳು ಇಸ್ರಾಯೇಲಿನ ದೇವರು ನನ್ನ ದೇವರು, ಇಸ್ರಾಯೇಲಿನ ದೇಶ ನನ್ನ ದೇಶ ಎಂಬುದಾಗಿ ಹೇಳಿಕೊಂಡು ಮೋವಾಬಿ ಸ್ತ್ರೀ ಬಂದಾಗ ಅವಳಕ್ಕೂ ವಿಮೋಚಕನಾಗಿ ಬೋಬಸು ಎಂಬುದಾಗಿ ಒಬ್ಬ ಮನುಷ್ಯನು ಅಲ್ಲಿದ್ದರು. ದೊಡ್ಡ ಧನವಂತನಾಗಿದ್ದನು, ಸಾಹುಕಾರಾಗಿದ್ದರು, ಒಳ್ಳೆಯ ಮನುಷ್ಯನಾಗಿದ್ದರು. ಆಮೇನ್ ಬೋಬಸ್ಸು ಹೇಳುವುದೆಂದ್ರೇನು 3ನೇ ಅಧಿಕಾರ 11ನೇ ವಾಕ್ಯದಲ್ಲಿ, ಮಗಳೇ ನೀ ಭಯಪಡಬೇಡ, ಆಮೇನ್ ನೀವು ಕೇಳುವುದು ಏನಾದ್ರೂ ಕೊಡುವುದಕ್ಕೆ ನಾನು ಶಕ್ತನಾಗಿದೆ ಎಂಬುದಾಗಿ ಹೇಳುವುದು ನಮಗೆ ಕಾಣಕ್ಕಾಗುತ್ತೆ. ಏನು ಕೇಳಿದ್ರೇನು ಕೊಡ್ತೀವಿ ಎಂಬುದಾಗಿ ಬೋಬಸ್ಸು ಆಮೇಲೆ ರೂತ್ ಹತ್ರ ಮಾತು ಕೊಟ್ಟರು. ಇದೇ ಪ್ರಕಾರವಾಗಿ ಪ್ರಿಯರೇ, ನಮ್ಮ ಕ್ರಿಸ್ತ ಜೀವನದಲ್ಲಿ ಆ ರೂತಿನ ಅದೇ ಸ್ಥಾನದಲ್ಲಿ ನಾವಿದ್ದಾರೆ. ರೂತು ಆಮೇನ್ ಒಂದು ಜಾತಿ ಹೆಂಗಸರು, ಜನಾಂಗಗಳಲ್ಲಿ ಇರುವ ಒಂದು ಹೆಂಗಸರು. ಅವಳಿಗೆ ಇಸ್ರಾಯೇಲಿನ ವಾಗ್ದತ್ತಗಳು ಆಮೇನ್ ಸಿಟಿಸನ್ಸ್ವಾಗಿ ಯಾವ ಬಂಧವೂ ಇಲ್ಲ, ಪೌರತ್ವ ಯಾವ ಬಂಧವೂ ಇಲ್ಲ. ಆದರೆ ಕೂಡಿ ಅವಳು ವಾಯಿಂದ ಒಂದು ತೀರ್ಮಾನ ಅರಖ್ಯ ಮಾಡಿದರು. ಏನಂದ್ರೆ ಇಸ್ರಾಯೇಲಿನ ದೇವರು ನನ್ನ ದೇವರಾಗುತ್ತೇವೆ. ಅದು ಅವಳ ಜೀವನವೇ ಚೇಂಜ್ ಮಾಡಿದರು. ಎಷ್ಟೊಂದು ಆಶೀರ್ವಾದಗಳು ರೂತನ ಲೈಫಲ್ಲಿ ಬಂದದೆಲ್ಲ ಅವಳ ತೀರ್ಮಾನ ಮೂಲಕವಾಗಿ ಬಂದಿದ್ದು. ಅದೇ ಪ್ರಕಾರವಾಗಿ ಆ ರೂತನ ಸ್ಥಾನದಲ್ಲಿ ದೇವರ ಸಭೆ ನಿಲ್ಲುವುದು. ನಾವು ಜನಾಂಗಗಳಿಂದ ರಕ್ಷಣೆ ಹೊಂದಿ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಣೆ ಅಂಗೀಕಾರ ಮಾಡಿ ಆತನ ಕನ್ಯೆಯಾಗಿ ಮದರಂಗತೆಯಾಗಿ ನಾವು ಈ ಭೂಮಿಯಲ್ಲಿ ಬಾಳುವುದು, ಆತನಗೋಸ್ಕರ ಕಾಯ್ತಾ ನಾವು ಬಾಳುತ್ತಾ ಇದ್ದಾರೆ. ಆಮೇನ್. ಆದರೆ ಆ ವಿಮೋಚಕನಾಗಿರುವ ಬೋಬಸ್ಸನ ಆ ಸ್ಥಾನದಲ್ಲಿ ಯೇಸು ಕ್ರಿಸ್ತನಿದ್ದಾರೆ. ಆತನ ನಮ್ಮ ವಿಮೋಚಕನು. ಚಿನ್ನ ಬೆಳ್ಳಿಯಿಂದಲ್ಲ, ಆಮೇನ್ ಪರಿಶುದ್ಧವಾದ ಅಮೂಲ್ಯವಾದ ರಕ್ತದಿಂದಲೇ ನಮ್ಮನ್ನು ವಿಮೋಚಿಸುವುದು ಈ ವಿಮೋಚಕನು. ಆಮೇನ್. ಅಷ್ಟು ಪವರ್ಫುಲ್ ವಿಮೋಚಕನಾಗಿದ್ದಾರೆ ನಮ್ಮ ವಿಮೋಚಕನು. ಆಮೇನ್. ಆ ವಿಮೋಚಕನ ಅಸಾಧ್ಯವಾಗಿ ಯಾವುದೂ ಇಲ್ಲ.
ಯಾವುದೂ ಇಲ್ಲ. ಕಂಪ್ಲೀಟ್ ಆಗಿ ಪೂರ್ಣವಾಗಿ ನಮ್ಮನ್ನು ರಕ್ಷಿಸುವುದಕ್ಕೆ ಆತನ ಶಕ್ತನಾಗಿದ್ದಾನೆ. ಆಮೇನ್. ಅದರಿಂದ ಆಮೇನ್ ರೂತು ಅವಳ ಯಜಮಾನರು ತೀರಿ ಹೋಗಿ ಆಮೇನ್ ವಿಧವಳಾಗಿ ಯಾರುವಿಲ್ಲದೆ ಕಷ್ಟಪಡುವಾಗ ಬೋಬಸ್ಸು ಎಲ್ಲ ಇರುವವನಾಗಿ ಅವಳನ್ನು ವಿಮೋಚಿಸಿ ಸ್ವಂತ ಮಾಡಿಕೊಂಡೆ. ಆಮೇಲೆ ಸಭೆಯಾಗಿರುವ ನಮ್ಮನ್ನು ಯೇಸು ಕ್ರಿಸ್ತನು ಸ್ವಂತ ರಕ್ತವನ್ನು ಕೊಟ್ಟು ವಿಮೋಚನೆ ಮಾಡಿ ಸ್ವಂತ ಮಾಡಿಕೊಂಡಿದ್ದಾರೆ. ನಮ್ಮ ವಿಮೋಚಕನು ಶಕ್ತನಾಗಿದ್ದಾನೆ. ಸೈನ್ಯಗಳ ದೇವರು ಎಂಬುದಾಗಿ ಆತನ ಹೆಸರು. ಆತನಿಂದ ಅಸಾಧ್ಯವಾಗಿ ಯಾವುದೂ ಇಲ್ಲ. ದೇವರಿಗೆ ಸ್ತೋತ್ರ. ಆ ವಿಮೋಚಕನ ಕರದಲ್ಲಿ ನಮ್ಮನ್ನು ಸಮರ್ಪಿಸೋಣ. ನೋಡಿ, ನಮ್ಮ ಆತ್ಮನ ವಿಮೋಚಕನು, ಪ್ರಾಣನ ವಿಮೋಚಕನು, ಶರೀರದ ವಿಮೋಚಕನು ಯೇಸು ಕ್ರಿಸ್ತನೇ ಆಗಿದ್ದಾರೆ. ಶರೀರಗಳನ್ನು ರೋಗದಿಂದ, ಯಾವ ದೊಡ್ಡ ಕಾಯಿಲೆ ಆಗಲಿ ಅದರಿಂದ ಬಿಡಿಸುವುದಕ್ಕಾಗಿ ಈ ವಿಮೋಚನೆ ಆಗುತ್ತೆ. ನಮ್ಮ ಮನಸ್ಸುಗಳನ್ನು ಲೋಕದ ಕೆಟ್ಟುಗಳಿಂದ, ಪಾಪದ ಯೋಜನೆಗಳಿಂದ ವಿಮೋಚಿಸುವುದಕ್ಕೆ ಆತನ ಶಕ್ತಿ ಉಂಟು. ನಮ್ಮ ಆತ್ಮನನ್ನು ಸೈತಾನ್ಯ ಬಂಧನದಿಂದ, ಗುಲಾಮತನದಿಂದ, ಆಮೇಲೆ ಪಾಪದ ಗುಲಾಮತನದಿಂದ ಬಿಡಿಸೋದಕ್ಕೆ ಯೇಸು ಸ್ವಾಮಿ ಆಮೇಲೆ ದೇವರು ಶಕ್ತನಾಗಿದ್ದಾರೆ. ಆದ್ರೆ ನಮ್ಮ ವಿಮೋಚಕನು ಜೀವಂತನಾಗಿದ್ದಾರೆ. ಹಲ್ಲೆಲೂಯ. ನಾವು ಆತನಲ್ಲಿ ಪ್ರವೇಶಿಸೋಣ, ಆತನಲ್ಲಿ ಆಮೇಲೆ ನಂಬೋಣ. ನಮ್ಮ ವಿಮೋಚಕನನ್ನು ನಾವು ನಂಬುವಾಗ, ನಮ್ಮ ಜೀವನ ಅದನ್ನು ಆಮೇಲೆ ಮುಂದೆ ಸಮರ್ಪಿಸುವಾಗ, ಮುಂದೆ ಬರುವ ನಮ್ಮ ಜೀವನದಲ್ಲಿ ಎಲ್ಲ ಕಾರ್ಯಗಳು ಆತನೇ ನೋಡಿಕೊಳ್ಳುತ್ತಾರೆ. ಇವತ್ತು ನಾವು ಯೋಜನೆ ಮಾಡಿದಂದರೆ ಆಮೇಲೆ ವಿಮೋಚಕನು ಬಲಿಷ್ಠನಾಗಿದ್ದಾರೆ. ಆಮೇಲೆ ಚಿನ್ನದಿಂದ ಬೆಳ್ಳಿಯಿಂದ ಅಲ್ಲ ವಿಮೋಚನೆ ನಡೆಯುವುದು, ಅರಕೆಗಳಿಂದ ಅಲ್ಲ, ಆದರೆ ರಕ್ತದಿಂದ ವಿಮೋಚನೆ, ಪರಿಶುದ್ಧ ರಕ್ತದಿಂದ ವಿಮೋಚನೆ. ಆ ರಕ್ತವು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸುರಿಸಿದರು. ಬೆಲೆ ಕೊಟ್ಟ ಮೇಲೆ ವಿಮೋಚನವು 100% ನಡೆಯುತ್ತದೆ. ಬೆಲೆ ಕೊಟ್ಟರೆ ತಂದೆಯಾಗಿರುವ ದೇವರು ಎಲ್ಲ ಪಾಪಗಳು ಕ್ಷಮಿಸುತ್ತಾರೆ. ಆಮೇನ್. ದೇವರ ಸ್ತೋತ್ರ. ಆ ರಕ್ತದಿಂದ ತೊಳೆಯುತ್ತಾರೆ. ಆಮೇನ್. ಬೆಲೆ ಕೊಟ್ಟು ಆಮೇನ್ ನಮ್ಮನ್ನು ಕೊಂಡುಕೊಂಡಿರುವ ವಿಮೋಚಕನಾಗಿರುವ ಕ್ರಿಸ್ತ. ಆಮೇನ್. ನಾವು ಜನಾಂಗಗಳಿಂದ ರೂತರ ಸ್ಥಾನದಲ್ಲಿ ಬಂದಿರುವ ಜನರು ನಮ್ಮನ್ನು ಕೊಂಡುಕೊಂಡ ಆ ಕರ್ತನಗರದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ತೆಗೆಸೋಣ, ಒಪ್ಪಿಸೋಣ. ಈ ವಾಕ್ಯದಿಂದ ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ವಿ ಆರ್ ಶೈನಿಂಗ್ ಬೈ ದ ಪವರ್ ಆಫ್ ಹೋಲಿ ಸ್ಪಿರಿಟ್. God bless you. Amen.